ಫ್ರೆಂಡ್ಶಿಪ್ ಡೇ ಅಂತ ಇವರು ಅವರ ಫ್ರೆಂಡ್ಸ್ಗಳ್ಗ ಗಿಫ್ಟ್ ಮಾಡಕ್ಕೆ ರೆಡಿ ಮಾಡ್ತಿದ್ದಾರೆ. ನಾನು ಕೇಳಿದ್ರು ಮಾಡ್ಕೊಡಕ್ಕ ಬಾಕ್ಸ್ ಪ್ಯಾಕು ಅಂತ ಮಾಡ್ಕೊಡ್ತಿದ್ದೀನಿ ನೋಡಿ ಗೈಸ್. ಯಾರು ಕೊಡ್ತೀಯ ಅರ್ಷಿತಾ ಗಿಫ್ಟ್ನ? ನೀನೇ. ಅಮ್ಮ ಕಕ್ಕ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೊಡೋದು ನಮ್ಗೆ ಕೊಡೋದಾ? ಅಲ್ಲೋಡ ನನಗೆ ಕೊಡ್ತೀಯಾ? ಏನು ಕೊಡ್ತೀಯಾ? ಏನು ಕೊಡ್ತೀಯ? ಓ ಮೈ ಗಾಡ್, ಸರಿ ಆಯ್ತು. ಜನ ನೀನು ಯಾರು ಕೊಡ್ತಾ ಇದೀಯಾ? ನನ್ನ ಫ್ರೆಂಡ್ ಸಾನಕ. ನೀನು ಜಮುನಿ? ಅಶ್ವಿತಕ್ಕ. ಓ ಮೈ ಗಾಡ್, ಸರಿ. ನೀನು ಯಾರು ಕೊಡ್ತೀಯಾ? ನಾನು ಯಾರು ಕೊಡ. ಯಾಕೆ ಚಿರು? ತರುಣ್ ಕೊಡ್ತೀನಿ. ತರುಣ್ ನಿಮ್ಮ ಅಣ್ಣಲು? ನನ್ನ ಫ್ರೆಂಡ್ ಅಣ್ಣನ. ಓ ಅಷ್ಟೇನಾ? ಸರಿ ನಾನು ಮಾಡ ನೋಡಿ ಗೈಸ್. ಇದು ಇವಳು ಮಾಡಿರೋದು ನವ್ಯ. ಯಾರಕ್ಕಮ್ಮ ಇದು? ಜಯಶ್ರೀ ಕತ್ತೆ. ಗಿಫ್ಟು ಚಿಕ್ಕದಾಗಲಿ ದೊಡ್ಡದಾಗಲಿ ಅದು ಇಂಪಾರ್ಟೆಂಟ್ ಅಲ್ಲ ಗೈಸ್, ಅವ್ರು ಕೊಡೋ ಮನಸ್ಸಿದೆ ಅಲ್ಲ ಅದು ಇಂಪಾರ್ಟೆಂಟು. ನಾವು ಹೋಗ್ತಾ ಹೋಗ್ತಾ ಹೇಗಂದರೆ ದೊಡ್ಡವರಾತ ಇಲ್ಲ ಅವಳೇ ಫಸ್ಟ್ ವಿಶ್ ಮಾಡಲಿ, ನಾನೇ ಫಸ್ಟ್ ವಿಶ್ ಮಾಡಲಿ ಅಂತ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಮತ್ತು ಈಗ ತೋರಿಸ್ತೀವಿ ನಾವು. ಆದರೆ ಚಿಕ್ಕ ಮಕ್ಕಳಲ್ಲಿ ಏನೂ ಇರಲ್ಲ ಗೈಸ್. ತುಂಬ ಒಳ್ಳೆ ಮುಗ್ಧ ಮನಸ್ಸಿಂದ ಅವ್ರು ವಿಶ್ ಮಾಡ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟು. ಈಗೋ ಅನ್ನೋದು ಹೇಗಂದರೆ ಎರಡು ಮನಸ್ಸುಗಳನ್ನ ಒಡೆದು ಚೂರು ಮಾಡಿಬಿಡ್ತದೆ. ಈಗೋನ ನಾವು ಜಾಸ್ತಿ ತೋರಿಸ್ಬಾರ್ದು ಗೈಸ್. ಈಗೋ ಅನ್ನೋದೇ ಇರಬಾರ್ದು ಹೇಳಬೇಕು ಅಂದರೆ ಮನುಷ್ಯನಲ್ಲಿ. ನೋಡಿ ಗೈಸ್, ಇದು ಜಮುನ ಮಾಡಿರೋದು. ಯಾರಿಗೆ ಜಮುನ ಅದು? ಅಶ್ವಿತಾ ಕೊಡ್ತೀಯಾ? ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನಿದು ಚಿರು? ಯಾರಕ್ಕ? ತರುಣ್ ಕೊಡಕ್ಕೋತಾ ಇದೆಯಾ? ಸರಿ ಕೊಟ್ಬಿಟ್ಟು ಬಾ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳು. ಸರಿ ಹೋಗು ಗೈಸ್. ವಿಡಿಯೋ ಮಾಡಬೇಕು ಅಂದರೆ ಒತ್ತವನೆ ಅಷ್ಟೇ. ನಾನು ಹಾಕ್ತೀನಿ ಮೀನ್ಸ್ ಹಾಕ್ತೀನಿ ನೋಡಿ ಗೈಸ್. ಎಲ್ಲರೂ ಆಸೀನರಾಗಬೇಕು. ಸಾರಿ, ಏನ ಕರೆಕ್ಟಾ? ಎಲ್ಲರೂ ಕೂತ್ಕೊಳ್ಬೇಕಂಗಿ ವಿನಂತಿ. ನೋಡಿ ಗೈಸ್, ಇವನು ಮಹಾರಾಜ ಅಂತೆ. ಎಲ್ಲ ಮಹಾರಾಜರೇ, ನಿಮ್ಮ ಮಕ್ಕವನ್ನು ಸ್ವಲ್ಪ ತೋರಿಸಿ. ಇವರು ಮಂತ್ರಿಗಳು, ಇವರು ಪ್ರಜೆಗಳು. ಪ್ರಜೆಗಳು, ನಾವು ಮಂತ್ರಿಗಳು. ಮಂತ್ರಿ ನಂಬರ್ 1 ಏನು ಹೇಳ್ತೀರಾ? ಮಂತ್ರಿ ಕಂತ್ರಿ. ಸ್ಕ್ರಿಪ್ಟ್ ಇದೆ ನೋಡಿ ಗೈಸ್. ಎಷ್ಟನೇ ಕ್ಲಾಸ್ ಬುಕ್ ಇದು? 5th ಸ್ಟ್ಯಾಂಡರ್ಡ್ ಬುಕ್ಕು. ಅದರಲ್ಲಿ ಈ ಚಾಪ್ಟರ್ನ ರೀಕ್ರಿಯೇಟ್ ಮಾಡ್ತಿದ್ದಾರೆ. ಯಾವ ಚಾಪ್ಟರ್ ಇದು? ನಮ್ಮ ಮಾತು ಕೇಳಿ ಅಂತ ನೋಡಿ ಗೈಸ್. ಇದೆ ನಮ್ಮ ಮಾತು ಕೇಳಿ. ಮಾಡ್ರಮ್ಮ ತಗೊಳ್ರಿ. ನಾನು ಎತ್ತು ನಮ್ಮನ್ನು ಹೆಚ್ಚು ಬಳಸುತ್ತಾರೆ. ಮಕ್ಕಳು ಏನಾದರೂ ಒಂದು ಮಾಡ್ಕೊಂಡು ಬರ್ತಾ ಇರ್ತಾರೆ. ಜಾನು ಇವಳು ನೋಡ್ರಿ ಹಿಂಗೆ ತಿನ್ನೋದು. ಆಚೆ ಬಂದು ತಿಂತಾರಾ? ಏನಕ್ಕ ಏನು ಹೇಳು? ಸರಿ ಅಕ್ಕ. ನೋಡಿ ಗೈಸ್, ಮನೆಯೆಲ್ಲ ಕ್ಲೀನ್ ಮಾಡೋಕೆ ಹೋದೆ. ಬರೋ ಆರ್ಡ್ರ್ ಎಲ್ಲ ಇಲ್ಲೇ ಇದೆ. ಸೊ ಇದನ್ನು ಒಂದ್ಸತಿ ಹೇಳ್ತೀನಿ, ಇದ್ರ ಬಗ್ಗೆನೂ ಹೇಳ್ತೀನಿ. ಶೇನ್ ಆ್ಯಪ್ ಇದರಿಂದ, ಈ ಆ್ಯಪಿಂದ ತುಂಬ ತೊಗೊಂಡಿದ್ದೀನಿ. ಎಲ್ಲರೂ ಮೀಶೋ ಅಂತಾರೆ. ಸೊ ನಾನು ಶೇನ್ ಆ್ಯಪಿಂದ ತೊಗೊಂಡಿದ್ದೀನಿ. ಶೀನ್ ಅಂತಾರೆ, ಒಬ್ಬೊಬ್ರು ಶೇನ್ ಅಂತಾರೆ. SHE ಸ್ಪೆಲ್ಲಿಂಗ್ ನೋಡ್ಕೊಬಿಡಿ. ಇದ್ರ ಬಗ್ಗೆ ಒಂದಿನ ವಿಡಿಯೋ ಮಾಡ್ತೀನಿ ಗೈಸ್. ಈ ಗರ್ಲ್ಸ್ ಹೇಗಂದ್ರೆ ಗೈಸ್, ಎಷ್ಟೊಂದು ಬಟ್ಟೆ ಇದ್ರು, ಅಯ್ಯೋ ಈ ಬಟ್ಟೆ ಚೆನ್ನಾಗಿಲ್ಲ, ಆ ಬಟ್ಟೆ ಚೆನ್ನಾಗಿಲ್ಲ, ಮತ್ತು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿ ಬಟ್ಟೆನೇ ಇಲ್ಲ ಅಂತೀವಿ. ಯಾಕಂದರೆ ಅದೆಲ್ಲ ಹಾಕ್ಕೊಂಡು ಹೋಗಿರ್ತೀವಿ ಗೈಸ್. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಷ್ಟೇ ಬಟ್ಟೆಗಳಿದ್ರೂ ಅದೆಲ್ಲ ಒಂದೊಂದು ಫಂಕ್ಷನ್ಗೆ ಸೂಟ್ ಆಗಲ್ಲ, ಅದನ್ನ ಹೇಳೋಕ್ಕೂ ಆಗಲ್ಲ. ಸೊ ಸಂಡೇ ಆಗಿರೋದ್ರಿಂದ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಗೈಸ್, ಸಾಂಗ್ ಹಾಕ್ಕೊಂಡು. ಇನ್ನೇನು ಕೆಲಸ ಹಂಗೆ ಆಮೇಲೆ ಸ್ಟಾರ್ಟ್ ಮಾಡಿದೆ ಗೈಸ್. ನನ್ನ ಡೈಲಿ ಮನೆ ಒರೆಸು, ಪಾತ್ರೆಗಳುಜ್ಜು, ಅಡುಗೆ ಮಾಡು ಸ್ಟಾರ್ಟ್ ಆಯಿತು. ಅದೆಲ್ಲ ಮಾಡೋ ಅಷ್ಟರಲ್ಲಿ ಸಂಡೇನೇ ಮುಗಿತಾ ಬಂತು. ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ.